ಶ್ರೀರಾಂಪುರದಲ್ಲಿ ವಿದ್ಯಾರ್ಥಿನಿ ಯಾಮಿನಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ವಿಚಾರಣೆಯಲ್ಲಿ ವಿಘ್ನೇಶ್ ವಿಕೃತ ಬಯಲಾಗಿದೆ. ಯಾಮಿನಿ ಚಲನವಲನ ತಿಳಿಯೋದಕ್ಕೆ ಆತ ವಾಟ್ಸಪ್ ಗ್ರೂಪ್ ಅನ್ನು ಕೂಡ ಕ್ರಿಯೇಟ್ ಮಾಡಿಕೊಂಡಿದ್ದ. ಯಾಮಿನಿ ಹಿಂದೆ ಹುಚ್ಚನಂತೆ ಬಿದ್ದಿದ್ದ ಈ ಆರೋಪಿ ವಿಘ್ನೇಶ್ ಎಂಬಾತ ಪ್ರೀತ್ಸಿ ಅಂತ ಯಾಮಿನಿ ಹೋದಲ್ಲೆಲ್ಲ ಈತ ಆಕೆಗೆ ಟಾರ್ಚರ್ ಅನ್ನ ನೀಡ್ತಾ ಇದ್ದ. ಯಾಮಿನಿ ಅದಕ್ಕೆ ಒಪ್ಪದೇ ಇರುವಂತ ಕಾರಣಕ್ಕಾಗಿ ಕಾರದ ಪುಡಿಯನ್ನ ಎರಚಿ ಮುಖ ಕುತ್ತಿಗೆಯನ್ನ ಕೊಯ್ದು ಆತ ಬರ್ಬರವಾಗಿ ಆಕೆಯನ್ನ ಹತ್ಯೆ ಕೂಡ ಮಾಡಿದ್ದ. ಕಾಲೇಜಿನಲ್ಲಿ ಯಾಮಿನಿಯ ಚಲನವಲನ ತಿಳಿಯೋದಕ್ಕೆ ಅಂತ ಹೇಳಿನೇ ಆತ ವಾಟ್ಸಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದ್ದ. ಯಾಮಿನಿಯ ಗಮನಕ್ಕೆ ಬಾರದಂತೆ ವಾಟ್ಸಪ್ ಗ್ರೂಪ್ನಲ್ಲಿ ಆಕೆಯ ಚಲನವಲನ ಅಪ್ಡೇಟ್ ಆಗ್ತಾ ಇತ್ತು. ಆಕೆ ಎಲ್ಲಿಗೆ ಹೋಗ್ತಾ ಇದ್ಲು, ಯಾವ ಸಮಯಕ್ಕೆ ಎಲ್ಲಿ ಹೋಗ್ತಾ ಇದ್ಲು, ಏನು ಮಾಡ್ತಾ ಇದ್ಲು, ಈ ಎಲ್ಲ ಮಾಹಿತಿಯನ್ನು ಕೂಡ ಆ ವಾಟ್ಸಪ್ ಗ್ರೂಪ್ನ ಮೂಲಕ ಕಲೆ ಹಾಕ್ತಾ ಇದ್ಲು. ಕಾಲೇಜಿಗೆ ಬಂದಿದ್ದಾಳಾ, ಬಂದಿಲ್ವಾ, ಅಥವಾ ಕಾಲೇಜಿಗೆ ಎಷ್ಟೊತ್ತಿಗೆ ಬರ್ತಾಳೆ, ಕಾಲೇಜು ಎಷ್ಟೊತ್ತಿಗೆ ಮುಗಿಯುತ್ತೆ ಅನ್ನುವಂಥ ಅಪ್ಡೇಟನ್ನು ಆ ಗ್ರೂಪ್ನಲ್ಲಿ ಪಡೆದುಕೊಳ್ತಾ ಇದ್ರು. ಕೊಲೆಯಾದ ದಿನವೂ ಕೂಡ ವಾಟ್ಸಪ್ ಗ್ರೂಪ್ನಲ್ಲಿ ಯಾಮಿನಿ ಬಗ್ಗೆ ಆರೋಪಿ ವಿಚಾರಿಸಿರ್ತಾನೆ. ಹತ್ಯೆಯ ದಿನವೂ ಬೈಕ್ನಲ್ಲಿ ಹಿಂಬಾಲಿಸಿ ಪ್ರೀತ್ಸೆ ಅಂತ ಹೇಳಿ ಪೀಡಿಸಿದ್ದ. ಅಂದರೆ ಹತ್ಯೆ ಮಾಡೋದಕ್ಕೂ ಮುನ್ನ ಯಾಮಿನಿ ಅದಕ್ಕೆ ಒಪ್ಪೋದಿಲ್ಲ. ನಂತರದಲ್ಲಿ ಚಾಕುವಿನಿಂದ ಮುಖ ಕುತ್ತಿಗೆಯನ್ನು ಕೊಯ್ದು ಭೀಕರವಾಗಿ ಹತ್ಯೆಯನ್ನು ಮಾಡ್ತಾರೆ. ಒಂದು ಕಡೆ ಫೋಟೋದಲ್ಲಿ ಗಮನಿಸ್ತಾ ಇರಬಹುದು, ವಾಟ್ಸಪ್ ಗ್ರೂಪ್ ಅನ್ನ ಏನು ಕ್ರಿಯೇಟ್ ಮಾಡಿದ್ದ ಆರೋಪಿನೇ ಕ್ರಿಯೇಟ್ ಮಾಡಿರ್ತಕ್ಕಂಥ ವಾಟ್ಸಪ್ ಗ್ರೂಪ್ ಅದು. ಅದರಲ್ಲಿ 4 ರಿಂದ 5 ಸ್ನೇಹಿತರು ಕೂಡ ಇದ್ರು. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಶ್ರೀರಾಂಪುರದಲ್ಲಿ ವಿದ್ಯಾರ್ಥಿನಿ ಯಾಮಿನಿ ಕೊಲೆ ಕೇಸ್ ನಿಜಕ್ಕೂ ಕೂಡ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಈ ರೀತಿಯಾದ್ರೆ ಹೆಣ್ಣು ಮಕ್ಕಳು ಹೇಗೆ ಓಡಾಡೋದು ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೂಡ ಹುಟ್ಟುಹಾಕಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರು ಕೂಡ ಆರೋಪಿಯನ್ನ ಬಂಧಿಸಿದ್ದಾರೆ. ಆದ್ರೆ ಈಗ ಸದ್ಯ ಇರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಆತ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದ ಅಂತ ಹೇಳಿ. ಅಂದ್ರೆ ಆ ವಾಟ್ಸಪ್ ಗ್ರೂಪ್ ನಲ್ಲಿ ಯಾವೆಲ್ಲ ಮೆಸೇಜಸ್ಗಳು ರವಾನೆಯಾಗಿತ್ತು, ಸದ್ಯಕ್ಕೆ ಏನಿದೆ ಮಾಹಿತಿ? ದಿವ್ಯಾ, ಈ ಯಾಮಿನಿ ಪ್ರಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಅಂದ್ರೆ ಕೊಲೆ ಮಾಡಿದಂತಹ ಹಂತಕ ವಿಘ್ನೇಶ್ ಆಗಿರ್ಬೋದು ಮತ್ತು ಮತ್ತೊಬ್ಬ ಆತನಿಗೆ ಎಸ್ಕೇಪ್ ಆಗಲು ಸಹಾಯ ಮಾಡಿದಂತಹ ಹರೀಶ್ ಎಂಬಾತನನ್ನ ಈಗ ಶ್ರೀರಾಂಪುರ ಪೊಲೀಸರು ಬಂಧಿಸಿ ವಿಚಾರಣೆಯ ನಡೆಸ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಯಾಮಿನಿ ಕುಟುಂಬಸ್ಥರಾಗಿರ್ಬೋದು, ಈ ವಿಘ್ನೇಶ್ ಕುಟುಂಬಸ್ಥರು ಒಂದೇ ಏರಿಯಾದಲ್ಲಿ ವಾಸ ಮಾಡ್ತಾ ಇದ್ರು, ಅಕ್ಕಪಕ್ಕದ ಮನೆಯವರು. ಆದ್ರೆ ಮೊದಲಿಂದನೂ ಕೂಡ ಯಾಮಿನಿಯನ್ನ ತುಂಬಾ ಇಷ್ಟಪಡ್ತಾ ಇದ್ದ ಈ ವಿಘ್ನೇಶ್. ಅದಾದ್ಮೇಲೆ ಮನೆಯವ್ರಿಗೂ ಕೂಡ ಹೇಳಿದ್ದ, ನಾನು ಆಕೆಯನ್ನ ಮದುವೆ ಆಗ್ಬೇಕು, ನನಗೆ ಆಕೆ ಮೇಲೆ ತುಂಬಾ ಲವ್ ಇದೆ, ನೀವು ಹೋಗಿ ಮಾತಾಡಿ ಅಂತ. ಯಾಮಿನಿ ಕುಟುಂಬಸ್ಥರಿಗೆ ಇದು ಮದುವೆ ಇಷ್ಟ ಇರಲಿಲ್ಲ. ಮತ್ತು ಹಾಗಾದ್ರೂ ಕೂಡ ವಿಘ್ನೇಶ್ ಕುಟುಂಬಸ್ಥರು ಬಂದು ಯಾಮಿನಿ ಕುಟುಂಬಸ್ಥರ ಬಳಿ ಮಾತನಾಡಿರ್ತಾರೆ. ಆದ್ರೆ ಯಾಮಿನಿಗೆ ಈ ಮದುವೆ ಇಷ್ಟ ಇರದ ಕಾರಣ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ಅವರ ಕುಟುಂಬಸ್ಥರು ಕೂಡ ನಿರಾಕರಣೆ ಮಾಡಿದ್ರು ಪೋಷಕರು. ಅದಾದ್ಮೇಲೆ ಕೂಡ ಹುಚ್ಚಿನಂತೆ ಆಗ್ಬಿಟ್ಟಿದ್ದ ಈ ವಿಘ್ನೇಶ್. ಪದೇ ಮನೆ ಹತ್ರ ಹೋಗೋದು, ಗಲಾಟೆ ಮಾಡುವಂಥದ್ದು, ಮತ್ತು ಅನೇಕ ಬಾರಿ ಪೊಲೀಸ್ ಠಾಣೆಗೂ ಕೂಡ ಯಾಮಿನಿ ಕುಟುಂಬಸ್ಥರು ಹೋಗಿರ್ತಾರೆ, ಮುಚ್ಚಳಿಕೆಯನ್ನು ಕೂಡ ಬರ್ಸ್ಕೊಂಡಿರ್ತಾರೆ ಪೊಲೀಸ್ನವರು. ಇಷ್ಟಾದ್ರೂ ಕೂಡ ಈತ ಬುದ್ಧಿ ಕಲ್ತಿರ್ಲಿಲ್ಲ. ಅದಾದ್ಮೇಲೆ ಇತ್ತೀಚಿನ ದಿನಮಾನಗಳಲ್ಲಿ ಯಾಮಿನಿಯ ಒಂದು ಏನು ಆಕ್ಟಿವಿಟಿ ಏನಿದೆ ಅಂದ್ರೆ ಆಕೆ ಎಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ, ಏನು ಮಾಡ್ತಾಳೆ ಮತ್ತು ಯಾರ ಜೊತೆ ಮಾತನಾಡ್ತಾಳೆ ಅಂತ ತಿಳ್ಕೊಳ್ಳೋದಕ್ಕೆ ಆಕೆಯ ಕ್ಲಾಸ್ಮೇಟ್ ಗಳಾಗಿರ್ಬೋದು ಮತ್ತು ಇನ್ನುಳಿದವ್ರನ್ನ ಸೇರಿಸ್ಕೊಂಡು ಆಪರೇಷನ್ ಅಂದ್ರೆ ಮಿಷನ್ ಯಾಮಿನಿ ಅನ್ನೋ ಒಂದು ಗ್ರೂಪ್ ಅನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ. ಅದರಲ್ಲಿ ಆಕೆ ಎಲ್ಲಿ ಹೋಗ್ತಾಳೆ, ಏನ್ ಬರ್ತಾಳೆ ಮತ್ತು ಏನ್ ಮಾಡ್ತಾಳೆ ಅನ್ನೋ ಆಂಗಲ್ ನಲ್ಲಿ ಆಕೆಯ ಸಹಪಾಠಿಗಳು ಕೂಡ ಆತನಿಗೆ ಮಾಹಿತಿಯನ್ನು ನೀಡ್ತಾ ಇದ್ರು ಅನ್ನೋ ಗಂಭೀರ ಆರೋಪ ಕೂಡ ಇದೆ. ಸ್ಕ್ರೀನ್ ಶಾಟ್ಗಳು ಕೂಡ ಲಭ್ಯ ಆಗಿರುವಂತದ್ದು. ಇದಾದ ಬಳಿಕ ಆತ ಮತ್ತೆ ಆಕೆಯ ಹಿಂದೆ ಬಿದ್ದಿರ್ತಾನೆ. ಮೊನ್ನೆ ಕೂಡ ಸ್ಪಾಟ್ಗೆ ಹೋಗ್ತಾನೆ. ಸ್ಪಾಟ್ಗೆ ಹೋದಂತ ಸಂದರ್ಭದಲ್ಲಿ ಆಕೆಗೆ ಕಣ್ಣಿಗೆ ಕಾರದ ಪುಡಿಯನ್ನ ಎರಚಿ ಮತ್ತೆ ಚುಚ್ಚಿ ಆಕೆಯನ್ನು ಕೊಲೆ ಮಾಡಿ ಎಸ್ಕೇಪ್ ಕೂಡ ಆಗಿರ್ತಾನೆ. ಸದ್ಯಕ್ಕೆ ಆತನ ಬಂಧನ ಆಗಿದೆ. ಆದ್ರೆ ತಂದೆ ತಾಯಿ ಹೇಳುವಂತದ್ದೇ ಬೇರೆ. ಅಂದ್ರೆ ಯಾಮಿನಿ ಪೋಷಕರು ಕಂಪ್ಲೀಟ್ ಆಗಿ ಆತನ ವಿರುದ್ಧವಾಗಿ ಈತ ಮೊದಲಿಂದನೂ ಕೂಡ ಟಾರ್ಚರ್ ಮಾಡ್ತಾ ಇದ್ರೆ, ಆದ್ರೆ ಪೊಲೀಸರು ಈತನ ವಿರುದ್ಧವಾಗಿ ಸೂಕ್ತ ಕ್ರಮ ತೆಗೆದುಕೊಂಡಿದ್ರೆ ನನ್ನ ಮಗಳು ಇವತ್ತು ಸಾಯ್ತಾ ಇರ್ಲಿಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಶ್ರೀರಾಂಪುರ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ. ಸದ್ಯಕ್ಕಂತೂ ಇಬ್ಬರು ಆರೋಪಿಗಳ ಬಂಧನ ಆಗಿದೆ, ವಿಚಾರಣೆ ನಡೀತಾ ಇದೆ. ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಇನ್ನು ಯಾಮಿನಿ ಸಹಪಾಠಿಗಳು ಅಂದ್ರೆ ಈ ವಿಘ್ನೇಶನಿಗೆ ಯಾರು ಮಾಹಿತಿ ಕೊಡ್ತಾ ಇದ್ರಲ್ಲ ಅವರ ವಿರುದ್ಧವಾಗೂ ಕೂಡ ಕ್ರಮ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಆಕೆ ಎಲ್ಲಿ ಓಡಾಡ್ತಾಳೆ, ಏನ್ ಮಾಡ್ತಾಳೆ ಅನ್ನೋ ಒಂದು ಕಂಪ್ಲೀಟ್ ಮಾಹಿತಿಯನ್ನ ಈ ಆರೋಪಿ ವಿಘ್ನೇಶನ್ಗೆ ಕೊಡ್ತಾ ಇದ್ರು. ಹೀಗಾಗಿನೇ ಕೊಲೆಗೆ ಇವರು ಸಾಥ್ ಕೊಟ್ಟಂತಹ ಒಂದು ಕೇಸ್ ಕೂಡ ಇವ್ರ ಮೇಲೆ ಹಾಕಬೇಕಾಗತ್ತೆ. ಅಂದ್ರೆ ಕೊಲೆಗೆ ಪ್ರಚೋದನೆ ಕೊಟ್ಟದಾಗಿರ್ಬೋದು ಮತ್ತು ಅದನಿಗೆ ಸಪೋರ್ಟ್ ಮಾಡುವಂತಹ ಆಂಗಲ್ ನಲ್ಲಿ ಕೆಲಸ ಮಾಡಿದಂತಹ ಹಿನ್ನೆಲೆಯಲ್ಲಿ ಅವರ ವಿರುದ್ಧವಾಗೂ ಕೂಡ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಅವ್ರಿಗೂ ಕೂಡ ಅವರನ್ನು ಕೂಡ ಕರೆಸಿ ವಿಚಾರಣೆ ನಡೆಸಿ ಮತ್ತು ಏನಾದರೂ ತಪ್ಪುಕೊಂಡಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಇದೆಯಾ? ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.